ನಿಮ್ಮ ಅಕೌಂಟ್ನಲ್ಲಿ 2 ಲಕ್ಷಕ್ಕೂ ಅಧಿಕ ಹಣ ಠೇವಣಿ ಮಾಡಿದ್ದೀರಾ? ಹಾಗಾದ್ರೆ ಈ ಸುದ್ದಿನ ನೀವು ಕೇಳಲೇಬೇಕು ಅನ್ಸುತ್ತೆ. ಒಂದು ವೇಳೆ ನಿಮ್ಮ ಖಾತೆಯಲ್ಲಿ 2.5 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಇದ್ರೆ ತನಿಖೆ ನಡೆಸೋದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ವಿವಿಧ ಕುಟುಂಬದ ಸದಸ್ಯರ ಖಾತೆಯಲ್ಲಿ ಲೆಕ್ಕಕ್ಕೆ ಸಿಗದ ನಗದು ಹಾಗೂ ಸಣ್ಣ ಠೇವಣಿ ಇದ್ರೂ ಕೂಡ ತೆರಿಗೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ. ಈ ವಾರ ಸಂಸತ್ನಲ್ಲಿ ತಿದ್ದುಪಡಿಯೊಂದನ್ನು ಪರಿಚಯಿಸಿದೆ. ಈ ಯೋಜನೆಯಡಿ ಬೃಹತ್ ಮೊತ್ತದ ಠೇವಣಿ ಇದ್ದಲ್ಲಿ ಠೇವಣಿ ಮೂಲಗಳನ್ನ ವಿವರಿಸಬೇಕಾಗುತ್ತೆ. ನೆನಪಿರ್ಲಿ, ನಿಮ್ಮ ಹತ್ರ 10 ಲಕ್ಷ ಇತ್ತು, ನಿಮ್ಮ ಮನೆಯವರು 3-4 ಜನ ಇದ್ದೀರಾ, ಪ್ರತಿಯೊಬ್ಬರ ಹೆಸರಿನಲ್ಲಿ ಕೂಡ 2.5 ಲಕ್ಷ ರೂಪಾಯಿನ ಜಮಾ ಮಾಡ್ತೀರಾ ಬ್ಯಾಂಕ್ಗೆ ಅನ್ನೋದಾದ್ರೂ ಕೂಡ IT ಅಧಿಕಾರಿಗಳು ನಿಮಗೆ ನೋಟಿಸ್ ಅಂತೂ ಕೊಡೋದು ಪಕ್ಕಾ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.